ರುದ್ರ, ಇನ್ನೊಮ್ಮೆ ನೀನು ನನ್ನ ಪಾದರಕ್ಷೆಗಳನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ಬರಬಾರದು. ನೀ ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ರುದ್ರ, ಒಪ್ಪೋದಿಲ್ಲ. ಅಪ್ಪರ ಯಾಕೆ ಒಪ್ಪೋದಿಲ್ರಿ ಅಪ್ಪ? ನೀನು ಈ ಮನೆಯಲ್ಲಿ ದುಡಿಯುವ ಆಳಾದರೂ ನಮ್ಮ ಮನೆಯಲ್ಲಿ ಮಗನಂತೆ ನಡೆದುಕೊಳ್ಳುತ್ತಿರುವೆ. ನೀನೊಬ್ಬ ಈ ಮನೆಯ ಸದಸ್ಯನೆಂದು ನಾವು ಭಾವಿಸಿಕೊಂಡಿದ್ದೇವೆ. ನೀನು ದುಡಿಯುವ ಆಳಾದರೂ ನಮ್ಮ ಮನೆಯ ಮಗನಂತೆ ನಡೆದುಕೊಳ್ತಿರುವೆ. ಅಂದಾಗ ನೀನೊಬ್ಬ ಆಳ ಮಗ ಅಂತ ನಾವು ತಿಳಿದಿಲ್ಲ. 25 ವರ್ಷಗಳಿಂದಲೂ ನಮ್ಮ ಮೇಲೆ ಶ್ರದ್ಧೆ ವಿಶ್ವಾಸವನ್ನಿಟ್ಟು ಈ ಮನೆಯಲ್ಲೇ ದುಡಿಯುತ್ತಿರುವೆ. ಅದು ಅಲ್ಲದೆ ನನ್ನ ವಯಸ್ಸಿನ ಸರಿಸಮಾನರದ ಮನುಷ್ಯ ನೀನು. ಹೀಗಿರುವಾಗ ನೀನು ಇಂಥ ಕೆಲಸ ಮಾಡಲು ನನ್ನ ಮನಸ್ಸು ಒಪ್ಪೋದಿಲ್ಲ, ಒಪ್ಪೋದಿಲ್ಲ. ಅಪ್ಪರ ಯಾಕೆ ಒಪ್ಪೋದಿಲ್ರಿ ಅಪ್ಪ? ಯಾಕೆ ಒಪ್ಪೋದಿಲ್ಲ? ನಾನು ಎಷ್ಟಾದರೂ ನಿಮ್ಮ ಮನೆಯ ಆಳು ಮಗ. ಹಾಗಂತ ನೀನು ತಿಳಿದುಕೊಂಡಿದ್ದೀಯ, ನಾವು ತಿಳಿಬೇಕಲ್ಲ. ನಮ್ಮ ಮನೆತನದ ಬಗ್ಗೆ ನನಗೆ ಎಷ್ಟು ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿ ಇಂದಾಗ ನೀನೊಬ್ಬ ಆಳು ಮಗ ಅಂತ ನಾವು ತಿಳಿದಿಲ್ಲ. ನಮ್ಮ ಮನೆಯ ವಿಶ್ವಾಸಕ ಈ ಮನೆಯ ಮಾಡುವ ಮಾನ್ಯತೆ ಮನುಷ್ಯ ಅಂತ ತಿಳಿದಿದ್ದೇವೆ. ಹಣೆಯರ ನನ್ನ ನೀವು ಬಹಳ ನಂಬಿಟ್ಟಿದ್ದೀರಿ ಬಿಡ್ರಿ ಅಪ್ಪ. ನಂಬಬೇಕು ರುದ್ರ, ನಂಬಿದವರಿಗೆ ನಂಬಲೇಬೇಕು. ಸಾಕ್ರಿ ದಣ್ಯರ, ನಮ್ಮ ಜೀವ ಇರುವ ತನಕ ನಾವೆಲ್ಲರೂ ನಗುತ್ತಾ ಆ ಸ್ವರ್ಗದಲ್ಲಿ ಕಾಲ ಕಳೆದು ನಂಬಿಕೆಯಿಂದ ಬದುಕಿದ್ರೆ ಸಾಕು. ದಣ್ಯರ ಅವರು ಬಂದ್ರಿ. ಯಾವಾಗ ಬಂದಿದ್ದ ಊರಿಂದ? ಅವರ ನಿನ್ನೆ ರಾತ್ರಿ ಬಂದ್ರಿ ಅವ್ವ. ಅವರ ನಿಮ್ಮ ಮಗ ಮಾಂತೇಶನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರ ನನ್ನ ಭಾಳ ಕಾಣಿಸ್ಬಿಟ್ರಿ ಅವ್ವ. ಯಾಕಂದ್ರ ಇನ್ನೂ 6 ವರ್ಷದ ಕೂಸು ನೋಡ್ರಿ ಆತ. ಬೆಂಗಳೂರಾಗಿರುವ ನಿಮ್ಮ ತಂಗಿನ ಮನೆಗೆ ಹೋಗಿ ಮಾಂತೇಶಪ್ಪನ ಬಿಟ್ಟು ಬರ್ಬೇಕಾದ್ರ ಭಾಳ ನನ್ನ ಮನಸ್ಸು ಭಾಳ ನೊಂದ್ಕೊಂಡು ಬಿಡ್ತ್ರಿ. ಹೌದು, ಮತ್ತೆ ನಿಮ್ಮ ತಂಗಿಯರ ನಮಗೆ ಸಮಾಧಾನ ಹೇಳಿ ಕಳಿಸ್ಕೊಟ್ರು ನೋಡ್ರಿ. ಅವು ಅವನೇನು ಚಿಕ್ಕವನಿದ್ದಾನೆ, ತಿಳುವಳಿಕೆ ಬರಬೇಕಾದ್ರೆ ತುಂಬಾ ತಿನ್ಬೇಕು. ಅವನು ಒಳ್ಳೆ ವಿದ್ಯಾವಂತನಾಗ್ಬೇಕನ್ನೋ ಆಸೆಯಿಂದ ತಾನೇ ನಾವು ಅವನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದು. ಖಂಡಿತವಾಗಿ ದೊಡ್ಡ ವಿದ್ಯಾವಂತನಾಗ್ತಾನ್ರಿ ಅವ. ನಮ್ಮ ದೊಡ್ಡ ದಣೆ ರಂಗ ನಮ್ಮ ಚಿಕ್ಕ ದಣಿನು ಸುತ್ತು 40 ಹಳ್ಳಿಗಳಿಗೆ ದೊಡ್ಡ ಹೆಸರು ಗಳಿಸ್ತಾನ್ರಿ ಅವ. ಅವರ ನಿಮಗೆ ಇದ್ದೊಬ್ಬವನೇ ಮಗ. ಹೆಣ್ಣಂದ್ರು ಅವನೇ, ಗಂಡಂದ್ರು ಅವನೇ. ಮುಂದೆ ಈ ಮನೆಗೆ ಯಜಮಾನನು ಅವನೇ. ನಿಜ ಬರುದ್ರ ನಿನ್ ಮಾತು. ನಮ್ಗೇನು 10 ಮಕ್ಕಳಿಲ್ಲ, ಇರೋನು ಒಬ್ಬನೇ ಒಬ್ಬ ಮಗ. ಮುಂದೆ ನನಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಮಹಂತೇಶನಂತಹ ಮಗನ್ ಪಡಿಬೇಕಾದ್ರೆ ನನ್ನ 7 ಜನ್ಮದ ಪುಣ್ಯ ಪಡಬೇಕು. ಅಂಥ ಮಗನ ಪಡಿಬೇಕಾದ್ರೆ 10 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತ ಪಡೆದ ಮಗ ಅಪ್ಪ ಅವನು. ಮಹಾದೇವಿ, ನೀನು ಮಗುವನ್ನು ಪಡೆಯಬೇಕಾದ್ರೆ ನೀನೊಬ್ಳೆ ಹರಕೆ ಹೊತ್ತಿಲ್ಲ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ಆ ರುದ್ರ ಕೂಡ ದೇವರಲ್ಲಿ ಹರಕೆ ಬೇಡಿಕೊಂಡಿದ್ದ. ಹೌದು ಮಹಾದೇವಿ, ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಗಂಡು ಮಗ ಹುಟ್ಟಿದ್ರೆ ಊರಲ್ಲಿರುವ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ತೀನಂತ ದೇವರಲ್ಲಿ ಬೇಡಿಕೊಂಡಿದ್ದ. ರುದ್ರ ನಮ್ಮ ಮನೆಯಲ್ಲಿ ದುಡಿದರು ನಮ್ಮ ಮೇಲೆ ದೊಡ್ಡ ಅಭಿಮಾನವಿಟ್ಟಿದ್ದಾನೆ. ರುದ್ರಣ್ಣ, ನೀನನ್ನ ಏನು ಅಂತ ಕರಿಬೇಕಪ್ಪ? ವಯಸ್ಸಲ್ಲಿ ಚಿಕ್ಕವನಾದ್ರೂ ನೀತಿಯಲ್ಲಿ ತುಂಬಾ ದೊಡ್ಡವನಿದೆಯಪ್ಪ, ತುಂಬಾ ದೊಡ್ಡವನಿದೆಯ. ನಿನಗೆ ಮಕ್ಕಳಾಗ್ತಿದ್ರು ಮತ್ತೊಬ್ಬರ ಹಿತವನ್ನೇ ಬಯಸ್ತಾ ಇದ್ದೀಯ ನೋಡು. ನಿನಗಾದಷ್ಟು ಬೇಗ ಒಂದು ಮಗು ಆಗ್ಲಿ ಅಂತ
ನಾನು ಆ ದೇವರಲ್ಲಿ ಹರಕೆ ಹೊತ್ಕೊಳ್ತೀನಮ್ಮ. ಅವರ ಈ ಮಾತಿನ ಗದ್ಲಾಗ ಒಂದ್ ವಿಷಯ ಹೇಳೋದನ್ನೇ ಮರ್ತು ಬಿಟ್ಟಿದ್ದು ನೋಡ್ರಿ ಅವ. ಈಗ ನನ್ನ ಹೆಂಡತಿ ನಿನ್ನ ಹೆಂಡತಿ ಈಗ ನನ್ನ ಹೆಂಡತಿ ಗರ್ಭವತಿ. ಆ? ಎಂತ ಸಂತೋಷ ಸುದ್ದಿ ಹೇಳಿದೆಪ್ಪ ನೀನು. ಅಡೇಕಂತ ತವ್ರ ಮನೆಗೆ ಹೋಗ್ಯಾಳ್ರಿ ಅವ್ವ. ಹೌದಾ? ಅವರ ಆ? ಅಷ್ಟಕ್ಕೂ ನಾನಿವತ್ತು ಹೆಂಡತಿ ಊರಿಗೆ ಹೊರಟೀನ್ರಿ. ವಿಷಯನೇ ಹೇಳಿಲ್ವಲ್ಲ ನಮ್ಗಿದೇನು, ಅಲ್ವೇನ್ರಿ? ಹೌದಲ್ವಾ? ಹ್ಮ್ ಹೊಂಟಿರ್ಬೇಕು. ಹೋಗ್ಲಾರ್ದೆ ಏನ್ ಮಾಡ್ತೀಯ ಹೇಳು? ಹಾ. ಏ ರುದ್ರ, ಇಷ್ಟು ದಿವಸ ಈ ವಿಷಯ ನಮಗೆ ತಿಳಿಸಬಾರದೆ? ನಾವಿಬ್ಬರು ಗಂಡ ಹೆಂಡತಿ ನಿಮ್ಮ ಮನೆಗೆ ಬಂದು ಶ್ರೀಮಂತ ಕಾರ್ಯ ಮಾಡಿಕೊಡ್ತಿದ್ದೆವು. ಈ ವಿಷಯ ನನಗೆ ತಿಳಿಸಬಾರದೆ ನೀನು? ಗೆಳೆಯರ ತಿಳಿಸ್ಬೇಕಂತ ಮಾಡಿದ್ರಿ, ಯಾಕೋ ಸ್ವಲ್ಪ ನಾಚಿಗೆ ಬಂದಂಗ ಆತ್ರಿ. ಅದಕ್ಕೆ ಯಾರಿಗೆ ಹೇಳಿಲ್ರಿ. ಎಂತ ಹುಚ್ಚನೋ ನೀನು. ಬೆಚ್ಚು ಮನಸ್ಸು ಇದ್ದವನ ಮುಂದೆ ಯಾವತ್ತೂ ಮುಚ್ಚಿಕೊಳ್ಳಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ನೋಡು, ನಿನ್ನ ಹೆಂಡತಿಗೆ ಯಾರಿಗೆ ಆದ ಮೇಲೆ ನೀನು ನಿನ್ನ ಹೆಂಡತಿ ನಿನ್ನ ಮಗ ನೇರವಾಗಿ ನಮ್ಮ ಮನೆಗೆ ಬಂದುಬಿಡಿ. ನಿನ್ನ ಮಗನ ಕೊರಳಲ್ಲಿ ಒಂದು ಚಿನ್ನದ ಸರ ಹಾಕಿ ಮನೆಗೆ ಕಳಿಸಿಕೊಡುವೆ. ಏನ್ರಿ, ಗಂಡ್ಮಗು ಹುಟ್ಟಿದ್ರೆ ಅಷ್ಟೇ ಚಿನ್ನ ಸರ ಹಾಕ್ತಿರೇನ? ಅದೇನಿಲ್ಲ, ಈ ಸರಿ ರುದ್ರನಂಗಾಗೋದು ಹೆಣ್ಮಗುನೇ. ಇಲ್ಲ, ಗಂಡು. ಇಲ್ಲ, ಹೆಣ್ಣು. ಗಂಡು ಹೆಣ್ಣು. ಗಂಡು ಹೆಣ್ಣು. ಗಂಡು. ಅವರ ನಾನ್ ಚಿನ್ನ ಸರ ಹಾಕ್ತೀನಿ. ಗಂಡು, ಅವರ ಗಂಡು. ಅವರ ಏನಪ್ಪ? ಮೊದ್ಲ ನನ್ನ ಹೆಂಡತಿ ತಣ್ಣಗ ಅಡಿಲ್ರಿ. ಹೌದಪ್ಪ, ಅದು ಫಸ್ಟ್ ನಿಜ. ಆಮೇಲೆ ಯಾರ್ಯಾರು ಏನೇನ್ ಹಾಕ್ಬೇಕಂತೀರೋ ಹಾಕೊಂತ್ರಿ. ಈಗ ನಾನು ಮೊದ್ಲ ಹೆಂಡತಿ ಊರಿಗೆ ಹೋಗಿ ಬರ್ತೀನಿ ಅವ್ವ. ಹೋಗ್ಬಾ. ಮಹಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು. ಹೌದು, ಅವನು ಮುತ್ತಿನಂಥ ಮನುಷ್ಯ, ನೀವು ಬಂಗಾರದಂಥ ಮನುಷ್ಯರು. ಮತ್ತೆ ನೀನು? ಅದು ನಿಮ್ಗೆ ಗೊತ್ತಿರಬೇಕಲ್ಲ. ಮಹಾದೇವಿ, ನೀನು ಅಂತಿಂತ ಹೆಣ್ಣಲ್ಲ, ನನ್ನ ಭಾಗ್ಯದ ಸೌಭಾಗ್ಯ ಲಕ್ಷ್ಮಿ ನೀನು. ನಾನು ಸೌಭಾಗ್ಯ ಲಕ್ಷ್ಮಿ ಆದ್ರೆ ನೀವು ನನ್ನ ಪಾಲಿನ ದೇವರು.
ಡಿ